ಈ ಗವರ್ನರ್ ನಿಷ್ಪಕ್ಷಪಾತಿಯಾಗಿದ್ರು ಕೊಡ್ಬೇಕು ನಿಮಗೆ ಮೇಲೆ ಇಲ್ಲ, ಪ್ರಾಸಿಕ್ಯೂಷನ್ಗೆ ಅವಕಾಶ ಗವರ್ನರು ಅಲ್ಲಿ ಏನಾಗಿದೆ, ಈ ನನ್ನ ಸಹಿ ಮತ್ತು ಹ್ಯಾಂಡ್ ರೈಟಿಂಗ್ ಇದೆಯಲ್ಲ, ಅದನ್ನು ಮತ್ತೆ ಪುನರ್ ಪರಿಶೀಲನೆ ಮಾಡಿ ಅಂತ ಕಳಿಸಿರೋದು. ಇದರಲ್ಲಿ ವೇಗ ಆಗಿದೆ, ಇದರಲ್ಲಿ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಇನ್ನೊಂದು ಸಲ ಪರಿಶೀಲನೆ ಮಾಡಿ ಕಳಿಸಿ, ಪುನರ್ ಪರಿಶೀಲನೆ ಮಾಡಿ ಅಂತ ಕಳಿಸಿರೋದು ಗವರ್ನರು ಇದು ಸಬ್ಜೆಕ್ಟ್ನ. ಓಕೆ, ಅದಕ್ಕೆ 2 ದಿವಸದಲ್ಲಿ ಮತ್ತೆ ಇವರು ಒಂದು ಕೊಟ್ಕೊಂಡಿದ್ದಾರೆ. ಈಗ ಕೊಟ್ಟಿದ್ದೀವಿ ಅಂತ ಪತ್ರಿಕೆಯಲ್ಲಿ ನೋಡಿದ್ದೇನೆ. ಇದು ಇರ್ತಕ್ಕಂಥ ವರದಿ ಬರೆದಾರೆ. ನಾನು ಇವತ್ತೂ ಸಹ ಹೇಳ್ತೇನೆ, ಅದೆಲ್ಲ ನಮ್ಮ ಮುಖ್ಯಮಂತ್ರಿಗಳು ಇವತ್ತೇನೋ ಒಂದು ಟ್ವೀಟ್ ಮಾಡಿದ್ದಾರಂತಲ್ಲ, ಇವತ್ತು ಪ್ರಜಾವಾಣಿ ಪತ್ರಿಕೆದನ್ನೇ ಇದು ಮಾಡಿ ಮಾಧ್ಯಮದ ಎಕ್ಸೋ ಪಕ್ಸೋ ಏನೋ ಇದೆಯಲ್ಲ, ಅದರಲ್ಲಿ ನನ್ನ ಬಗ್ಗೆ ಭಾಳ ಕೆಟ್ಟ ರೀತಿಯಲ್ಲಿ ಅದೇನೋ ನಾನು ಎಲೆಯಲ್ಲಿ ಆನೆ ಸತ್ತು ಬಿದ್ದುಬಿಟ್ಟಿದೆ ಅಂತೆ. ಆ ಸತ್ತಿರೋ ಆನೆ ತಿನ್ನಕ್ಕೆ ಬಂದಿರಬೇಕೀಗ ಅವ್ರು ಬರೆದಿರೋ ಪ್ರಕಾರ. ನನ್ನೆಲ್ಲಿ ಬಿದ್ದಿರೋ ಆನೆ ಸತ್ತು ಬಿದ್ದಿದೆಯಲ್ಲ, ಆನೆ ತಿನ್ನಕ್ಕೆ ಬಂದಿರ್ಬೇಕು ಅವ್ರ ಮುಖ್ಯಮಂತ್ರಿಗಳು, ಸತ್ತಿರೋ ಆನೆನ. ಅವರ ಬರೆದಿರ್ತಕ್ಕಂಥ ಪದ ಬಳಕೆ ನೋಡಿದ್ರೆ ಮುಖ್ಯಮಂತ್ರಿಗಳು ಈಗಲೂ ಹೇಳ್ತಾನೆ, ಯಾವುದೇ ಕಾರಣಕ್ಕೂ ಇವತ್ತು ಗೌರವಾನ್ವಿತ ಪ್ರಧಾನಮಂತ್ರಿಗಳ ಒಂದು ಸಣ್ಣ ಅವರಿಗೆ ಅಪಚಾರ ಬರದೇ ಇರತಕ್ಕಂಥದ್ದಕ್ಕೆ ನಾನು ಯಾವುದೇ ನಿರ್ಧಾರ ಮಾಡೋಕ್ಕೂ ತಯಾರಾಗಿರ್ತಕ್ಕಂಥವನು. ನಾನು ಅವರನ್ನು ರಕ್ಷಣೆ ಪಡ್ಕೊಂಡು ಈ ಕೇಸ್ನಲ್ಲಿ ಈಗ ಅವ್ರು ಮಾಡ್ತಾವ್ರಲ್ಲ, ಯಾವುದೋ ಮೂಡ ಕೇಸಲ್ಲಿ ನನ್ನಿಂದ ಹೈಕಮಾಂಡ್ ಇದೆ, ನನ್ನಿಂದ ಎಲ್ಲ ನನ್ನ ಸಂಪುಟದ ಸದಸ್ಯರುಗಳು ನನಗೆ ನಿಂತಿದ್ದಾರೆ, ಎಲ್ಲ ಶಾಸಕ ಮಿತ್ರರು 136 ಜನ ನನ್ನಿಂದ ನಿಂತಿದ್ದಾರೆ, ದಿನ ಹೇಳ್ಕೊಂಡು ಬಂದಿದ್ದೀರಲ್ಲ ಮುಖ್ಯಮಂತ್ರಿಗಳೇ. ನಾನು ಆ ರೀತಿ ಪ್ರಧಾನಮಂತ್ರಿಗಳು ನನಗೆ ರಕ್ಷಣೆಗಿದ್ದಾರೆ, ಕೇಂದ್ರದ ಸಚಿವ ಸಂಪುಟ ನನ್ನ ಜೊತೆಯಲ್ಲಿದ್ದಾರೆ, ನನಗೆ ರಕ್ಷಣೆ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಪ್ರಧಾನಮಂತ್ರಿಗಳು ಕರೆದು ನನಗೆ ಇಲ್ಲ, ನಾನೇ ಹೋಗ್ಲಿಕ್ಕೂ ತಯಾರಾಗಿದ್ದೀನಿ. ಈಗ ಇರ್ತಕ್ಕಂಥ ವಿಷಯವನ್ನು ಅವ್ರ ಮುಂದೆ ಇಟ್ಟು ನಾನು ಏನು ತೀರ್ಮಾನ ಮಾಡಬೇಕು ಅನ್ನೋದು ನಾನೇ ಕೇಳ್ತೀನಿ, ಅದಕ್ಕೂ ತಯಾರಾಗಿದ್ದೀನಿ. ನಿಮ್ಮ ಥರ ನನ್ನಿಂದ ರಕ್ಷಣೆ ಇದೆ, ದಿನ ಬೆಳಗ್ಗೆ ಪತ್ರಿಕೆಯಲ್ಲಿ ಎಷ್ಟು ಜನದ ಕೈಲಿ ಹೇಳಿಕೆ ಕೊಡಿಸ್ತೀರಿ? ನಾನೊಬ್ಬನೇ ಏಕಾಂಗಿಯಾಗಿ ಎದುರಿಸ್ತಾ ಇದ್ದೀನಿ. ನನ್ನ ಪಕ್ಷದ ಕಾರ್ಯಕರ್ತರು, ನನ್ನ ಲೀಡರ್ಗಳು ಕೇಳ್ತಾವೆ, MLAಗಳು. ನೀವೇ ಕೊಡಿಸ್ತಾ ಇರುವ ಹೇಳಿಕೆಗಳು ಅಂತೀರಿ, ಕೊಡ್ತಾ ಇರುವ ನಾನು ನಮ್ಮ ಶಾಸಕ ಮಿತ್ರರಿಗೆ ಹೇಳಿದೆ, ಯಾಕೆ ತಲೆ ಕೆಡಿಸ್ಕೊತೀರಪ್ಪ, ಎದುರಿಸೋ ಶಕ್ತಿ ಇದೆ, ಎದುರಿಸ್ತೀನಿ, ಧೈರ್ಯವಾಗಿರಿ. ಇವತ್ತು ಅದನ್ನೇ ಹೇಳ್ತೀನಿ. ನನಗೂ ಸಿದ್ದರಾಮಯ್ಯನಿಗೂ ಇರೋ ವ್ಯತ್ಯಾಸ, ನಾನೇನೋ ಗಾಬರಿ ಆಗ್ಬಿಟ್ಟು ನೆನ್ನೆ ಪ್ರೆಸ್ ಮೀಟ್ ಮಾಡಿದ್ನಂತೆ. ಗಾಬರಿ ಆಗೋ ಪ್ರಶ್ನೆ ಇಲ್ಲ. ತಪ್ಪು ಮಾಡಿದರೆ ಗಾಬರಿ ಆಗಬೇಕಲ್ವ? ಅದನ್ನು ಅವ್ರಿಗೆ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ. ಯಾವುದೇ ಕಾರಣಕ್ಕೂ ಪ್ರಧಾನಮಂತ್ರಿಗಳ ರಕ್ಷಣೆಯನ್ನು ಪಡೆದು ಅಯ್ಯೋ ನಾನು ಕಾಪಾಡಿ, ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ಆವತ್ತು ಹೋದ ದಿವಸ ಅಂಥ ದಿನ ಬಂದರೆ ರಾಜಕೀಯದಿಂದಲೇ ನಿವೃತ್ತಿ ಹೊಂದತಕ್ಕಂಥ ತೀರ್ಮಾನ ಮಾಡ್ತೀನಿ. ನನಗೆ ರಾಜಕೀಯದ ಅವಶ್ಯಕತೆ ಇಲ್ಲ. ಅಂಥ ದರಿದ್ರ ಪರಿಸ್ಥಿತಿಗೆ ನಾನು ಬಂದರೆ ಅವಶ್ಯಕತೆ ಇಲ್ಲ ರಾಜಕೀಯ ನನಗೆ. ನಾಡಿನ ಜನತೆಗೂ ಹೇಳ್ತೇನೆ, 2 ಬಾರಿ ಮುಖ್ಯಮಂತ್ರಿ ಇದ್ದಾಗ ನಾನು ಕಾನೂನನ್ನ ನನ್ನ ಸರ್ಕಾರದ ಮುಖ್ಯಮಂತ್ರಿಯ ಚೇರ್ನಲ್ಲಿ ಕೂತು ಸಹಿ ಏನು ಹಾಕಿದ್ದೇನೆ, ಹಣಕ್ಕೆ ಸಹಿ ಮಾಡಿಲ್ಲ. ಆ ಸಹಿಯನ್ನು ಮಾರಾಟಕ್ಕೆ ಈ ಕ್ಷಣದವರೆಗೆ ಇಟ್ಟಿಲ್ಲ. ನಾನು ಆ ರೀತಿ ನಡ್ಕೊಂಬಂದಿದ್ದೇನೆ. ಇವತ್ತು ಅದನ್ನೇ ಹೇಳ್ತೇನೆ. ಅಂಥ ಒಂದು ಸಣ್ಣ ತಪ್ಪು ಮಾಡಿದರೂ ಒಂದು ಕ್ಷಣ ರಾಜಕೀಯದಲ್ಲಿ ಇರೋದಿಲ್ಲ. ಮುಖ್ಯಮಂತ್ರಿಗೆ ಚಾಲೆಂಜ್ ಮಾಡ್ತೀನಿ ಇವತ್ತು. ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.